ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕೊರಟಗೆರೆ ನಗರ ಘಟಕ ಸ್ಥಾಪನೆ. ಗೌರವಾಧ್ಯಕ್ಷರಾಗಿ ಬಿಜಿ ನರಸಿಂಹಯ್ಯ, ಅಧ್ಯಕ್ಷರಾಗಿ ಮಾರುತಿ ಕೆಆರ್ ಆಯ್ಕೆ. ರೈತರ ಹಿತಾಸಕ್ತಿ ಮತ್ತು ಕೃಷಿ ಭೂಮಿ ರಕ್ಷಣೆಯ ಉದ್ದೇಶದಿಂದ ಕರ್ನಾಟಕ ರಾಜ್ಯ ರೈತ ಸಂಘವು ಕೊರಟಗೆರೆಯಲ್ಲಿ ನೂತನ ನಗರ ಘಟಕವನ್ನು ರಚಿಸಿದೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಘೋಷಿಸಲಾಯಿತು. ಇನ್ನು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು, ದೇಶದ 60ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಹಾಗೂ 140 ಕೋಟಿ ಜನರಿಗೆ ಅನ್ನ ನೀಡುತ್ತಾ ಇರುವ ಕೃಷಿ ಕ್ಷೇತ್ರ ಇಂದು ಸಂಕಷ್ಟದಲ್ಲಿದೆ. ಸರ್ಕಾರಗಳ ಅವೈಜ್ಞಾನಿಕ ನೀತಿಯಿಂದ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇರುವುದು ಅತ್ಯಂತ ನೋವಿನ ಸಂಗತಿ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ಇನ್ನು ರೈತರ ಬದುಕು ಮತ್ತು ಜಮೀನು ರಕ್ಷಣೆಯೇ ರೈತ ಸಂಘದ ಪ್ರಮುಖ ಉದ್ದೇಶ ಆಗಿದೆ. ಕಳೆದ 40 ವರ್ಷಗಳಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಹೋರಾಟ ನಡೆದ ರೈತಪರ ಧ್ವನಿ ಎತ್ತುತ್ತಿದ್ದೇವೆ. ಕೊರಟಗೆರೆ ನಗರ ಘಟಕಕ್ಕೆ ಯುವಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಮಾಡಿರುವುದು ಸಂಘಟನೆಗೆ ಹೊಸ ಶಕ್ತಿ ತುಂಬಿದೆ ಎಂದಿದ್ದಾರೆ. ಈ ದೇಶದ 60% ಉದ್ಯೋಗವನ್ನು ಸೃಷ್ಟಿ ಮಾಡಿ ಈ ದೇಶದ 140 ಕೋಟಿ ಜನಕ್ಕೆ ಅನ್ನ ಆಗ್ತಕ್ಕಂಥ ಈ ಒಂದು ಕೃಷಿ ಕ್ಷೇತ್ರ ಇವತ್ತು ಸರ್ಕಾರಗಳ ಅವೈಜ್ಞಾನಿಕ ನೀತಿಯಿಂದಾಗಿ ಇವತ್ತು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಾಗ್ತಾ ಇದೆ. ಹಾಗಾಗಿ ರೈತರು ಒಗ್ಗೂಡಬೇಕಾದಂಥ, ರೈತರು ಒಂದಾಗಿ ತಮ್ಮ ಬದುಕನ್ನು, ಭೂಮಿಯನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಅನಿವಾರ್ಯತೆ ಇವತ್ತು ನಮ್ಮ ಮುಂದಿದೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಗಟ್ಟಿ ಮಾಡಿ, ಬಲಿಷ್ಠ ಮಾಡಿ, ಹೋರಾಟದ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಕೊರಟಗೆರೆ ತಾಲೂಕಿನಲ್ಲಿ ಸುಮಾರು ಕಳೆದ 40 ವರ್ಷಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಪ್ರಾರಂಭ ಮಾಡಿ ಹೋರಾಟ ಮಾಡ್ತಾ ಬಂದಿದ್ದೇವೆ. ಇತ್ತೀಚೆಗೆ ಭಾಳಷ್ಟು ಜನ ಯುವಕರು ಇವತ್ತು ರೈತ ಸಂಘವನ್ನು ಸೇರ್ಪಡೆ ಆಗಿದ್ದಾರೆ ಮತ್ತು ಇಡೀ ತಾಲೂಕಿನಲ್ಲಿ ರೈತ ಸಂಘವನ್ನು ಕಟ್ಟತಕ್ಕಂಥ, ಒಂದು ಗಟ್ಟಿ ಮಾಡತಕ್ಕಂಥ ದೃಢ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಕೊರಟಗೆರೆ ತಾಲೂಕಿನ ಘಟಕವನ್ನು ಇವತ್ತು ಮತ್ತೆ 1 ವರ್ಷಗಳ ಕಾಲ ಈ ಹಿಂದೆ ಇದ್ದಂಥ ತಾಲೂಕು ಘಟಕವನ್ನೇ ಮುಂದುವರಿಸ್ತಕ್ಕಂಥ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಏನು ನಗರದ ರೈತ ಸಂಘದ ಯುವ ಘಟಕವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ನಗರ ಘಟಕಕ್ಕೆ ಗೌರವಾಧ್ಯಕ್ಷರಾಗಿ ಜಿ.ಬಿ. ನರಸಿಂಹಯ್ಯನವರನ್ನ ನಾವು ಆಯ್ಕೆ ಮಾಡಿದ್ದೇವೆ. ಅಧ್ಯಕ್ಷರಾಗಿ ಕೆ.ಆರ್. ಮಾರುತಿಯವರು, ಉಪಾಧ್ಯಕ್ಷರಾಗಿ ಲಕ್ಷ್ಮೀಪತಿ ಮತ್ತು ಲಕ್ಷ್ಮಣರವನ್ನ ಆಯ್ಕೆ ಮಾಡಿದ್ದೇವೆ. ಖಜಾಂಚಿಯಾಗಿ ಶ್ರೀನಿವಾಸ್ ಮತ್ತು ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿಯಾಗಿ ಕೆ.ಆರ್. ರಾಕೇಶ್ ಮತ್ತು ಸಿದ್ದರಾಜು, ಸಹ ಕಾರ್ಯದರ್ಶಿಯಾಗಿ ದಿನೇಶ್ ಮತ್ತು ಪುನೀತ್ ರವರನ್ನ ಮತ್ತು ಸಂಘಟನಾ ಸಂಚಾಲಕರನ್ನಾಗಿ ಮೈಲಾರಪ್ಪ, ರಂಗನಾಥ್, ಕೆ.ಆರ್., ಕೆ.ಎಚ್. ರಂಗಯ್ಯ, ಮಂಜುನಾಥ್, ಚೇತನ್, ರಮೇಶ್ ಮತ್ತು ಗೋಪಾಲ್ ರವರನ್ನ ಆಯ್ಕೆ ಮಾಡಿದ್ದೇವೆ. ಹಾಗೆ ಮಹಿಳಾ ನಗರ ಘಟಕದ ಸಂಘಟನಾ ಸಂಚಾಲಕರನ್ನಾಗಿ ಅನಿತಾ ಲಕ್ಷ್ಮಿ, ಶಿವಮ್ಮ, ತಿಮ್ಮಕ್ಕ, ಗಂಗಮ್ಮ, ಸರಸ್ವತಮ್ಮ ಮತ್ತು ರಾಧಮ್ಮ ಇಷ್ಟು ಜನರಿಗೆ ನಗರ ಘಟಕದ ಜವಾಬ್ದಾರಿಯನ್ನು ವಹಿಸಿ ಸಂಘಟನೆಯನ್ನು ಬಲಿಷ್ಠ ಮಾಡ್ತಕ್ಕಂಥ ಮತ್ತು ತಾಲೂಕಿನ ಅಕ್ಕಪಕ್ಕದ ಹಳ್ಳಿಗಳಿಗೆ ಹೋಗಿ ಸಂಘಟನೆಯನ್ನು ಕಟ್ಟತಕ್ಕಂಥ ಒಂದು ಜವಾಬ್ದಾರಿಯನ್ನು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಘಟಕ ಇವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆ. ಇನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪ ಮಾತನಾಡಿ, ಸ್ವತಂತ್ರ ನಂತರವೂ ಕೃಷಿ ಕ್ಷೇತ್ರ ನಿರ್ಲಕ್ಷ್ಯಕ್ಕೊಳಗಾಗಿರುವ ಪರಿಣಾಮ ಗ್ರಾಮೀಣ ಜನರು ಉದ್ಯೋಗಕ್ಕಾಗಿ ನಗರಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಇನ್ನು ಸರ್ಕಾರ ಕೃಷಿಯನ್ನ ಮೂಲ ಉದ್ಯೋಗವಾಗಿ ಪರಿಗಣಿಸಿ ರೈತಪರ ನೀತಿಗಳನ್ನು ಜಾರಿಗೆ ತರಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಬೆಂಗಳೂರು ವಿಭಾಗ ಸಂಘಟನಾ ಕಾರ್ಯದರ್ಶಿ ದೊಡ್ಡಮಲ್ಲಯ್ಯ ಮಾತನಾಡಿ, ರೈತ ಸಂಘವು 46 ವರ್ಷಗಳಿಂದ ರೈತರ ಪರ ಸೈದ್ಧಾಂತಿಕ ಹೋರಾಟವನ್ನ ನಡೆಸ್ತಾ ಇದೆ. ಆದರೆ ಸರ್ಕಾರಗಳು ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಎಂದು ಆರೋಪಿಸಿದರು. ಕೊರಟಗೆರೆ ತಾಲೂಕಿನಲ್ಲಿ ಇವತ್ತು ದಿವಸ ನೂತನವಾಗಿ ನಗರ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ. ಮತ್ತು ಏನು ರೈತ ಸಂಘ ಪ್ರಾರಂಭವಾಗಿ 46 ವರ್ಷಗಳು ಕಳೆದಿವೆ. ಇವತ್ತಿಗೂ ಕೂಡ ರೈತ ಸಂಘದ ಹೋರಾಟ ಸೈದ್ಧಾಂತಿಕವಾಗಿ ಮುಂದುವರಿತಾ ಇದೆ ರೈತರ ಸಮಸ್ಯೆಗಳ ಪರವಾಗಿ. ಆದರೂ ಕೂಡ ಸರ್ಕಾರಗಳು ಈ ಒಂದು
ಉಳ್ಳವರ ಪರವಾಗಿ ಮತ್ತು ಈ ಒಂದು ಬಂಡವಾಳಿಗರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಮನಗಂಡಂತ ರೈತ ಸಂಘ ಇವತ್ತು ಹಳ್ಳಿಗಳಲ್ಲೇ ಹೋಗಿ ಹೆಚ್ಚಿನ ಮಟ್ಟದಲ್ಲಿ ಯುವಕರನ್ನ ಸಂಘಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಈ ಒಂದು ಯುವಕರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಆದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕಿನ ಕೊಡಗೆರೆ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಸಂಘಟನೆ ಚುರುಕಾಗುತ್ತೆ. ಆ ಮುಖಾಂತರ ನಾವು ಸರ್ಕಾರದ ರೈತ ವಿರೋಧಿ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲು ಮಾತಾಡಿದ್ರು. ಸ್ವಾತಂತ್ರ್ಯ ನಂತರದಲ್ಲಿ ಕಳೆದ 79 ವರ್ಷಗಳಲ್ಲಿ ಆಡಳಿತ ಮಾಡಿದಂಥ ಸರ್ಕಾರಗಳು ಕೃಷಿ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡಿದರ ಪರಿಣಾಮ ಇವತ್ತು ಇಡೀ ದೇಶದ ಸುಮಾರು ಲಕ್ಷಾಂತರ ಸಂಖ್ಯೆಯ ಹಳ್ಳಿಗರ ಜನ ಇವತ್ತು ನಗರಗಳಿಗೆ ವಲಸೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ನಾವೀಗ ಉದ್ಯೋಗವನ್ನು, ಕೃಷಿಯನ್ನು ಒಂದು ಮೂಲ ಉದ್ಯೋಗವಾಗಿ ಸರ್ಕಾರಗಳು ಪರಿಗಣಿಸಬೇಕು ಮತ್ತು ಕೃಷಿ ಕ್ಷೇತ್ರಕ್ಕೆ ಕೃಷಿಕರ ಪರವಾದ ನೀತಿಗಳನ್ನು ರೂಪಿಸಬೇಕು ಅಂತಂದೇಳಿ ನಾವು ಒತ್ತಾಯ ಮಾಡ್ತೇವೆ. ಹಾಗೆಯೇ ಕೊರಟಗೆರೆ ತಾಲೂಕಿನಲ್ಲಿ ಈ ಹಿಂದೆ ಸುಮಾರು ಒಂದು 20-25 ಹಳ್ಳಿನಲ್ಲಿ ನಾವು ಸಂಘಟನೆಯನ್ನು ಮಾಡಿದ್ವಿ. ಅವರಿಗಾಗಲೇ ವಯೋಸಹಜ ಇದರಲ್ಲಿ ಅವರೆಲ್ಲ ಆಸುನಿಗಿದ್ದಾರೆ. ಆ ಕಾರಣ ಈಗ ಯುವಕರು ಹೊಸದಾಗಿ ಕೊರಟಗೆರೆ ತಾಲೂಕಿನಲ್ಲಿ ಸಂಘಟನೆಯನ್ನು ಬಲಪಡಿಸಲಿಕ್ಕೆ ಈಗಾಗಲೇ ಒಂದು ನಗರ ಸಮಿತಿಯನ್ನು ನಾವೆಲ್ಲ ಮಾಡಿದ್ದೇವೆ. ಅವರು ಇಡೀ ಕೊರಟಗೆರೆ ತಾಲೂಕಿನ 300 ಗ್ರಾಮಗಳಲ್ಲಿ ಸಂಚರಿಸಿ ಒಂದು ಎಲ್ಲ ಗ್ರಾಮ ಘಟಕಗಳನ್ನ ಮಾಡಿ ರೈತರನ್ನ ಹುರಿದುಂಬಿಸಿ ಏನು ರೈತ ಸಂಘದ ನೈಜ ವಿಚಾರಗಳನ್ನ ಅವರಿಗೆ ತುಂಬಿ ಒಂದು ಹೊಸ ರೈತ ಕ್ಷೇತ್ರವನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಯುವ ರೈತ ಸಂಘಟನೆ ಮಾಡ್ತಾ ಇದೆ. ಅದಕ್ಕೆಲ್ಲ ನಾವಿವತ್ತು ಸಾಕಷ್ಟು ವಿಚಾರಗಳನ್ನ ಅವರಿಗೆ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಇನ್ನು ತಾಲೂಕು ಅಧ್ಯಕ್ಷ ರಂಗಹನುಮಯ್ಯ ಮಾತನಾಡಿ, ಜಿಲ್ಲಾ ಹಾಗೂ ತಾಲೂಕು ಸಮಿತಿಯ ನೇತೃತ್ವದಲ್ಲಿ ಕೊರಟಗೆರೆ ನಗರ ಘಟಕವನ್ನು ರಚಿಸಲಾಗಿದೆ. ಪದಾಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ ರೈತ ಸಂಘವನ್ನ ಮತ್ತಷ್ಟು ಬಲಪಡಿಸುವ ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ಸ್ನೇಹಿತರೆ, ಇವತ್ತು ಕಾರ್ಯಕಾರಿ ಸಮಿತಿ ರಚನೆ ಕೊರಟಗೆರೆಯಲ್ಲಿ ನಗರ ಘಟಕವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾದ ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ಎಲ್ಲ ರಚನೆಗೊಳಿಸಲು ತಮ್ಮ ಎಲ್ಲ ಸದಸ್ಯರುಗಳು ಇವತ್ತು ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಶಬೀರ್ ಬಾಷ್, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ನಾಗರತ್ನಮ್ಮ, ಸೋಮಶೇಖರಯ್ಯ, ದೇವರಾಜ್, ಲಕ್ಷ್ಮಣ್, ನರಸಿಂಹಮೂರ್ತಿ, ಮುದ್ದಬಸವಯ್ಯ, ಕೃಷ್ಣಪ್ಪ, ಶ್ರೀನಿವಾಸ, ಮೂಡ್ಲಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಕೊರಟಗೆರೆ ನಗರ ಘಟಕದ ನೂತನ ಪದಾಧಿಕಾರಿಗಳಾಗಿ ಗೌರವಾಧ್ಯಕ್ಷರಾಗಿ ಬಿಜಿ ನರಸಿಂಹಯ್ಯ, ಅಧ್ಯಕ್ಷರಾಗಿ ಮಾರುತಿ ಕೆಆರ್, ಉಪಾಧ್ಯಕ್ಷರು ಲಕ್ಷ್ಮೀಪತಿ ಹಾಗೂ ಲಕ್ಷ್ಮಣ್ ಕೆವಿ, ಖಜಾಂಚಿಯಾಗಿ ಶ್ರೀನಿವಾಸ್ ಕೆಆರ್, ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಸಿದ್ದರಾಜು ಕೆಜಿ, ರಾಕೇಶ್ ಕೆಆರ್, ಹಾಗೆ ಸಹಾಯ ಕಾರ್ಯದರ್ಶಿಗಳು ದಿನೇಶ್ ಕೆಎಸ್, ಪುನೀತ್ ಕುಮಾರ್, ರಂಗನಾಥ್ ಕೆಪಿ. ಇನ್ನು ಸಂಘಟನಾ ಸಂಚಾಲಕರು ರಂಗಯ್ಯ ಕೆಎಚ್, ಮೈಲಾರಯ್ಯ ಕೆಎಲ್, ಮಂಜುನಾಥ್, ಚೇತನ್, ಕೆ ರಮೇಶ್, ಗೋಪಾಲ್. ಮಹಿಳಾ ಮತ್ತು ತಾತ್ಕಾಲಿಕ ನಗರ ಘಟಕ ಸಂಚಾಲಕರು ಅನಿತಾ ಲಕ್ಷ್ಮಿ, ಶಿವಮ್ಮ, ತಿಮ್ಮಕ್ಕ, ಗಂಗಮ್ಮ, ಸರಸ್ವತಮ್ಮ, ರಾಧಮ್ಮ ಆಯ್ಕೆಯಾಗಿದ್ದಾರೆ.